ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಸ್ನ್ಯಾಕ್ ಟೈಮ್ ಅಲ್ವಾ, ಸಂಜೆ ಟೈಮ್. ಸೊ ಸಂಜೆ ಸ್ನ್ಯಾಕಾಗಿ ಏನು ಮಾಡ್ಬೋದು ದಿಢೀರಾಗಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಅವಲಕ್ಕಿನಲ್ಲಿ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ವಾವ್, ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಅಷ್ಟೇ ಈಸಿಯಾಗಿ ಕೂಡ ಇದೆ. ಹಾಗಿದ್ರೆ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ಸಣ್ಣ ಬೌಲಲ್ಲಿ 2 ಬೌಲಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ನೋಡಿ ಮೀಡಿಯಮ್ ಸೈಜ್ ಇದೆ, ತೀರಾ ದಪ್ಪದು ಅಲ್ಲ ಹಾಗೂ ಪೇಪರ್ ಅವಲಕ್ಕಿ ಕೂಡ ಅಲ್ಲ, ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ 2 ಕಪ್ಪಷ್ಟು. ಈ ಅವಲಕ್ಕಿನ ಚೆನ್ನಾಗಿ 2-3 ಟೈಮು ತೊಳ್ಕೊಂಡ್ಬಿಟ್ಟು ಪಕ್ಕಕ್ಕಿಡೋಣ. ಹಾಗೆ ಈ ಅವಲಕ್ಕಿ ಮುಳುಗುವಷ್ಟು ಮಾತ್ರ, ಸ್ವಲ್ಪ ಮಟ್ಟಿಗೆ ಮಾತ್ರ ನೀರು ಹಾಕಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ. ಇದು ಮುಳುಗುವಷ್ಟು ಮಾತ್ರ ನೀರು ನಾನು ಲೈಟಾಗಿ ಹಾಕೋತಾ ಇದ್ದೀನಿ, ಇಷ್ಟಾದರೆ ಸಾಕು. ಈಗ ಇದನ್ನು 10 ನಿಮಿಷ ಹಾಗೆ ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ. ಇದರ ನಂತರ ನಾವು ಈ ಕಡೆ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ, ಸ್ಟವ್ ಆನ್ ಮಾಡಿ. ಈ ಪ್ಯಾನ್ಗೆ 2 ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಕಡಲೆ ಬೀಜ ನೋಡಿ ನಾನಿಲ್ಲಿ ಸ್ವಲ್ಪ ಲೈಟಾಗಿ ಹುರಿದು ಸಿಪ್ಪೆ ತೆಗೆದು ಕಡಲೆ ಬೀಜನ ನಾನು 2 ಆಗಿ ಮಾಡಿಟ್ಕೊಂಡಿದ್ದೆ ನೋಡಿ. ಇದನ್ನು ಇವಾಗ ಹಾಕ್ತಾಯಿದ್ದೀನಿ. ಇದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹಾಗೆ ಫ್ರೈ ಮಾಡ್ತಾ ಇರೋಣ. ಕಲರ್ ಚೇಂಜ್ ಆದ ನಂತರ ನಾನು ಇದಕ್ಕೆ ಕಡಲೆಪಪ್ಪು ಪುಟಾಣಿ ಕೂಡ ಸ್ವಲ್ಪ ತಗೊಂಡಿದ್ದೀನಿ, ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು 2 ಸ್ಪೂನಷ್ಟು ಪುಟಾಣಿ ತಗೋತಾ ಇದ್ದೀನಿ. ಅದನ್ನು ಕೂಡ ಹಾಕೋತಿದ್ದೀನಿ. ಇವೆರಡು ಇವಾಗ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಸೀದೋವರೆಗೂ ಫ್ರೈ ಮಾಡಬಾರ್ದು. ಹಾಗೆ ಒಂದೇ ಒಂದು ಹಸಿ ಮೆಣಸಿಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೊತೆಗೆ 1/4 ಟೀ ಸ್ಪೂನಷ್ಟು ನಾನು ಇಂಗಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇಂಗಿನ ಪುಡಿ ಬಂದು ಆಪ್ಷನಲ್ಲು, ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ತಣ್ಣಗಾದ ನಂತರ ಇದನ್ನು ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ. ನಂತರ ಅದೇ ಪ್ಯಾನಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದಂತಹ ಬೌಲಲ್ಲೇ ಕಡಲೆ ಹಿಟ್ಟನ್ನ ಕೂಡ ತೊಗೋತಾ ಇದ್ದೀನಿ. 2 ಬೌಲಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೆ. 2 ಬೌಲ್ ಅವಲಕ್ಕಿಗೆ ನಾನು 1 ಬೌಲಷ್ಟು ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕದು, ಅಲ್ಲಿವರೆಗೂ ಬಾಡಿಸ್ತಾ ಇರಬೇಕು. ನಿಮಗೆ ಗೊತ್ತಾಗುತ್ತೆ, ಒಂದೊಳ್ಳೆ ಅರೋಮಾ ಬರುತ್ತೆ, ಅಂದರೆ ಹಸಿ ಸ್ಮೆಲ್ ಹೋಗಿ ಕಡಲೆ ಹಿಟ್ಟಿನ ಘಮ ಒಂದು ಚೆನ್ನಾಗಿ ಬರುತ್ತೆ. ಆವಾಗ ಗೊತ್ತಾಗುತ್ತೆ ಇದು ನೀಟಾಗಿ ಫ್ರೈ ಆಗಿದೆ ಅಂತ. ನಂತರ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡು ನೋಡಿ, ನಂದಾಗಿದೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ಕಡೆ ನಾವು ಅವಲಕ್ಕಿ ನೆನೆಸಿದ್ವಿ ಅಲ್ವಾ, ಸೊ ಅವಲಕ್ಕಿ ನೋಡಿ ನೀರೆಲ್ಲ ಹಿಂಡ್ಕೊಂಡ್ಬಿಟ್ಟಿದೆ, ಅದು ಅವಲಕ್ಕಿನೇ ಎಲ್ಲ ನೀರು ಇಂಬ್ರಿಕೊಬಿಟ್ಟಿದೆ. ಇವಾಗ ಅದನ್ನು ನೀಟಾಗಿ ತೆಗೆದು ಈ ಬೌಲ್ಗೆ, ಶೇಂಗಾದೆಲ್ಲ ಹಾಕಿದ್ನಲ್ಲ ಒಗ್ಗರಣೆ, ಆ ಬೌಲ್ಗೆ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪನೂ ನೀರಿಲ್ಲ ನೋಡಿ, ನೀರನ್ನೆಲ್ಲ ಇಂಬ್ರಿಕೊಬಿಟ್ಟಿದೆ. ಇದೇ ಬೌಲ್ಗೆ ಇವಾಗ ನಾನು ಕಡಲೆ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕೋತಾ ಇದ್ದೀನಿ. ಸ್ಪೈಸಸ್ ಇನ್ನೂ ಬೇಕು ಅನ್ನೋರು ಇನ್ನೂ ಖಾರ ಪುಡಿನ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಮಕ್ಕಳಿಗೆ ಅಂತ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅಜ್ವಾನನ ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಟ್ಟಷ್ಟು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ, ಸೊ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಕೈಯಲ್ಲಿ ಆ ಅವಲಕ್ಕಿ ಫುಲ್ಲು ನೈಸ್ ಆಗಬೇಕು, ಒಂದು ಪೇಸ್ಟ್, ಒಂದು ಹಿಟ್ಟು, ಚಪಾತಿ ಹಿಟ್ಟು ಥರ ನೈಸ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ನಾನು ಯಾವುದೇ ಥರ ನೀರನ್ನ ಕೂಡ ಹಾಕೋ ಅವಶ್ಯಕತೆ ಇರಲ್ಲ. ಅವಲಕ್ಕಿಯಲ್ಲಿರುವಂತಹ ನೀರಿನ ಅಂಶದಿಂದನೇ ನಾವಿಲ್ಲಿ ನೀಟಾಗಿ ಕಲಿಸ್ಕೋಬೋದು. ನೋಡಿ, ಇಷ್ಟು ಕಲಸಾದ್ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ನೋಡಿ, ಆಯಿಲ್ ಹಾಕಿದ ಮೇಲೆ ಚೆನ್ನಾಗಿ ಒಂದು ಉಂಡೆ ಥರ ಚೆನ್ನಾಗಾಯಿತು. ಇವಾಗ ಇದನ್ನು ಇಲ್ಲೇ ಸೈಡ್ಗೆ ಇಡೋಣ. ಇಲ್ಲಿ ಒಂದು ದೊಡ್ಡ ಪ್ಲೇಟ್ ತೊಗೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸವರಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ನಿಪ್ಪಟ್ಟುಗಳನ್ನ ತಟ್ಟಿ ಹಾಕಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಓಕೆ, ಇವಾಗ ನಿಪ್ಪಟ್ಟು ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪನೇ ನಾನಿಲ್ಲಿ ಉಂಡೆಗಳ ಥರ ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಒಂದು ಸಣ್ಣ ನಿಂಬೆಹಣ್ಣ ಗಾತ್ರದಷ್ಟು ಹಿಟ್ಟನ್ನು ತಗೋತೀನಿ. ತಗೊಂಡು ಕೈಯಲ್ಲೇ ಹಾಗೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು.
ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಇಷ್ಟೇ ಶೀಟು ತೊಗೊಂಡು ಹೀಗೆ ಮಾಡಿ ಪ್ರೆಸ್ ಮಾಡಬೇಕಷ್ಟೆ. ನಿಪ್ಪಟ್ಟು ಯಾವ ಶೇಪಲ್ಲಿರುತ್ತೆ ರೌಂಡಕ್ಕೆ ಆ ಥರ ಈ ಥರ ಪ್ರೆಸ್ ಮಾಡಬೇಕು. ಆದಷ್ಟು ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೇಕು. ತೆಳ್ಳಗೆ ಮಾಡಿದಷ್ಟು ಗರಿ ಗರಿಯಾಗಿ ಬರುತ್ತೆ, ದಪ್ಪ ಮಾಡಿದಷ್ಟು ಅಷ್ಟೊಂದು ಗರಿ ಗರಿ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ತೆಳ್ಳಗೆ ಮಾಡ್ಕೋಬೇಕಾಗತ್ತೆ. ನೋಡಿ ನಿಮ್ಗೇನಾದರೂ ಕೈಗೆ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಬೋದು. ಹಾಗೆ ಪ್ಲೇಟಿಗೆ ಯಾವುದೇ ಥರ ಅಂಟೋದಿಲ್ಲ, ಯಾಕೆಂದರೆ ನಾವು ಫಸ್ಟೇ ಎಣ್ಣೆ ಹಚ್ಚಿ ಇಟ್ಟಿರೋದ್ರಿಂದ ಪ್ಲೇಟಿಗೇನು ಅಂಟೋದಿಲ್ಲ. ಹೇಗೆ ಬೇಕಾದರೂ ಎತ್ಬೋದು. ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನ ನಾನು ನಿಪ್ಪಟ್ಟು ರೂಪದಲ್ಲಿ ಶೇಪಲ್ಲಿ ಮಾಡಿಟ್ಕೋತೀನಿ. ಇದೇ ಥರ ಎಲ್ಲ ನಿಪ್ಪಟ್ಟುಗಳನ್ನು ಇದೇ ಥರ ರೌಂಡ್ ಶೇಪಲ್ಲಿ ಮಾಡಿಟ್ಕೋತೀನಿ. ನೋಡಿ ನಮಗೆ 2 ಕಪ್ ಅವಲಕ್ಕಿನಲ್ಲಿ ಎಷ್ಟೆಲ್ಲ ನಿಪ್ಪಟ್ಟಾಗಿದೆ ಅಂತ. ಇವಾಗ ಸ್ಟವ್ ಆನ್ ಮಾಡಿ ನಾನು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದಾಗಿ ನಿಪ್ಪಟ್ಟನ್ನ ಎತ್ತಿ ಹಾಕೋಣ. ನೋಡಿ ನಿಪ್ಪಟ್ಟು ಎತ್ತುವಾಗ ಪ್ಲೇಟಿಂದ ಮುರಿಯುತ್ತೆ ಅನ್ನೋ ಭಯ ಬೇಡ. ಎಣ್ಣೆ ಪ್ಲೇಟಿಗೆ ಹಚ್ಚಿದ್ರಿಂದ ನಿಪ್ಪಟ್ಟು ಈಸಿಯಾಗಿ ಬರುತ್ತೆ. ನೋಡಿ ಎಣ್ಣೆ ಕಾದ ನಂತರ ಈಗ ನಾನು ಒಂದೊಂದಾಗಿ ನಿಪ್ಪಟ್ಟನ್ನ ಹಾಕೋತಾ ಇದ್ದೀನಿ. ಹಾಗೆ ಹೈ ಫ್ಲೇಮಲ್ಲಿ ಏನು ಬೇಡ, ಹಾಗೆ ಲೋ ಫ್ಲೇಮಲ್ಲೂ ಇಡೋದು ಬೇಡ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. ಸೀದೋದ್ರೆ ನಿಪ್ಪಟ್ಟು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಹೈ ಫ್ಲೇಮ್ ಬೇಡ, ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಲೇಟ್ ಆಗುತ್ತೆ ಫ್ರೈ ಆಗಲಿಕ್ಕೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸೋಣ. ಈ ಸ್ನ್ಯಾಕ್ಸ್ನ ಬಂದು ಸಂಜೆ ಟೈಮ್ ಮಕ್ಕಳಿಗೆ ಸ್ಕೂಲಿಂದ ಬಂದಿದ ತಕ್ಷಣ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಸೇಮ್ ಅಂಗಡಿಗಳಲ್ಲಿರೋ ಥರ ನಿಪ್ಪಟ್ಟು ಥರನೇ ಇರುತ್ತೆ ಇದು ಕೂಡ. ಹಾಗೆ ಇದು ಡೀಪ್ ಫ್ರೈ ಆಗಬೇಕು, ಅಂದರೆ ಗರಿ ಗರಿಯಾಗಿರ್ಬೇಕಲ್ವ ನಿಪ್ಪಟ್ಟು, ಹಾಗಾಗಿ ಡೀಪ್ ಫ್ರೈ ಆಗಬೇಕು. ಆದರೆ ಸೀದಬಾರ್ದು, ಆ ಥರ ನೀಟಾಗಿ ನೋಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಎಲ್ಲನೂ ಇವಾಗ ನಾನು ತೆಗೆದು ಒಂದು ಪ್ಲೇಟಿಗೆ ಹಾಕಿಟ್ಕೊತಾ ಇದ್ದೀನಿ. ಇದೇ ಥರ ಇನ್ನೊಮ್ಮೆ ಮತ್ತೆ ನಿಪ್ಪಟ್ಟನ್ನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಹಾಕಿದ ತಕ್ಷಣ ನಾವು ಬಾಡಿಸ್ಬಾರ್ದು. ಹಾಕಿದ ತಕ್ಷಣ ಬಾಡ್ಸೋಕ್ಕೆ ಹೋದರೆ ನಿಪ್ಪಟ್ಟು ಮುರಿದೋಗ್ಬಿಡುತ್ತೆ. ಸೊ ಸ್ವಲ್ಪ ಒಂದು 2 ಸೆಕೆಂಡಷ್ಟು ಅದು ಎಣ್ಣೆಲಿ ಫ್ರೈ ಆಗಬೇಕು. ಆ ನಂತರ ನಾವು ಉಲ್ಟಾ ಮಾಡಲಿಕ್ಕೆ ನೋಡಬೇಕು. 2 ನಿಮಿಷ ಆದಮೇಲೆ ಉಲ್ಟಾ ಮಾಡಬೇಕು. ನೋಡಿ ಈ ಥರ ಅಂಟ್ಕೊಳ್ಳೋಕ್ಕೂ ಬಿಡಬಾರ್ದು, ಸ್ವಲ್ಪ ದೂರ ಹೋಗೋ ಥರ ಬಿಡಿಸ್ಬೇಕು. ಆಮೇಲೆ ಟರ್ನ್ ಮಾಡಬೇಕು. ಸಡನ್ನಾಗಿ ಟರ್ನ್ ಮಾಡೋಕ್ಕೆ ಹೋದರೆ ಮುರಿದೋಗ್ಬಿಡುತ್ತೆ ನಿಪ್ಪಟ್ಟುಗಳು. ಸೊ ಇದೇ ಥರ ನಾನು ಎಲ್ಲ ನಿಪ್ಪಟ್ಟುಗಳನ್ನು ಮಾಡಿಟ್ಕೋತೀನಿ. ಇದು ಒಳ್ಳೆ ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಬರೀ ಇಷ್ಟ ಆದರೆ ಸಾಲದು, ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಹೀಗೆ ನಾನು ಎಲ್ಲ ನಿಪ್ಪಟ್ಟನ್ನು ಮಾಡಿಟ್ಕೋತೀನಿ. ಇವಾಗ ನಾನು ಒಂದು ಪ್ಲೇಟಿಗೆ ಎಲ್ಲನೂ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬರೀ ಕಾಣಿಸೋದಲ್ಲ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಇದೆ. ಹಾಗೆ ನಾನು ಒಂದು ಬೇಕಿದ್ದರೆ ಇಲ್ಲಿ ಮುರಿದು ತೋರಿಸ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿದೆ ಅಂತ. ಸೌಂಡು ಕೂಡ ಹೇಗಾಗುತ್ತೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಾ ಅಲ್ವಾ, ಕ್ರಿಸ್ಪಿಯಾಗಿ ಕೂಡ ಇದೆ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಆಯಿತಾ. ಓಕೆ ಫ್ರೆಂಡ್ಸ್, ಇದೇ ಥರ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.